ಹಣ ಕೊಟ್ರೆ ಅವಾರ್ಡ್ ಕೊಡ್ತಾರೆ ಅನ್ನೋ ಪ್ರಶ್ನೆ. ಸೊ ಅದನ್ನ ನಾನು ಕಂಪ್ಲೀಟ್ಲಿ ಒಪ್ಪೋದಿಲ್ಲ. ಯಾಕಂದ್ರೆ ನಾವು ಇವತ್ತು ಕೊಟ್ಟಿರೋದು ಎಲ್ಲರ ಸಾಧನೆಯನ್ನು ನೋಡಿ. ಯಾಕಂದ್ರೆ ಚಿತ್ರಸಂತೆನಲ್ಲಿ ಕೆಲವೊಂದು ಲ್ಯಾಂಡ್ ಮಾರ್ಕ್ ಇದೆ. ಒಂದು 2-3 ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ಬೆಲ್ ಬಾಟಮ್ ಸಿನಿಮಾಗೆ ರಿಷಬ್ ಶೆಟ್ಟಿ ಮೊದಲು ಅವಾರ್ಡ್ ಕೊಟ್ಟು ಚಿತ್ರಸಂತೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಿನಿಮಾಗೆ ಮೊದಲು ಕೊಟ್ಟಿದ್ದು ಚಿತ್ರಸಂತೆ. ಅದೇ ರೀತಿ 2013 ಅಲೆಮಾರಿ ಸಿನಿಮಾಗೆ ಮೊದಲನೇ ಬಾರಿ ಲೂಸ್ ಮಾದ ಯೋಗಿ ಅವ್ರಿಗೆ ಅವಾರ್ಡ್ ಕೊಟ್ಟಿದ್ವಿ. ಅವತ್ತಿನ ದಿವಸ ನಮ್ಮ ದೀಪಿಕಾ ಅವರು ನಮ್ಮ ಒಂದು ಸಾಂಗ್ ಪರ್ಫಾರ್ಮ್ ಮಾಡಿದ್ರೆ ಅವ್ರದ್ದೊಂದು ಸರ್ಪ್ರೈಸ್, ಅದು ನಾವೇ ಪ್ಲೇ ಮಾಡ್ತೀನಿ. ಸೊ ಯಾಕಂದ್ರೆ ನಾನು ಅವಾಗ 2013 ನಾನು ಫಸ್ಟ್ ಎಡಿಷನ್ ತಂದಿದ್ದು. ಫಸ್ಟ್ ಅವಾರ್ಡ್ ಫಂಕ್ಷನ್ ಆಗಿದೆ. 12 ಸ್ಟಾರ್ಟ್ ಮಾಡಿದ್ರೆ 13 ಅವಾರ್ಡ್ ಫಂಕ್ಷನ್ ಆಗಿದೆ. ಸೊ ಅಷ್ಟೊತ್ತಿಗೆ ಇವರು ಅವತ್ತು ಈ ಮೈಕಿಂದ ಹೇಳ್ತಾ ಇದ್ದೀನಿ, ಸಾಮಾನ್ಯ ಒಂದು ಕಲಾವಿದರ ಮೇಲೆ ಸಂಭಾವನೆ ತಗೊಂಡು ಡ್ಯಾನ್ಸ್ ಮಾಡ್ತಾರೆ. ಅವರು ಬಹುಶಃ ಇಂಥ ಎಷ್ಟೋ ಕಲಾವಿದರು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಯಾವುದೇ ರೀತಿ ಅಪೇಕ್ಷೆ ಇಲ್ಲದೆ ಬಂದು ಕಾರ್ಯಕ್ರಮ ನಡೆಸ್ಕೊಂಡು ಹೋಗಿದ್ದಾರೆ. ಸಾವಿರಾರು ಜನ, ನಾವು ಒಬ್ಬರೇ ಎಲ್ಲ ನಡ್ಸಕ್ಕಾಗಲ್ಲ. ಹೌದು, ಚಿತ್ರಸಂತೆ ನಮ್ಮ 13 ವರ್ಷದ ಜರ್ನಿ. ಸಿನಿಮಾ, ಸಾಹಿತ್ಯ ಹಾಗೂ ಕಿರುತೆರೆ ಹಾಗೂ ಎಲ್ಲ ನಟ ನಟಿಯರಿಗೆ ಅವ್ರಿಗೆ ಒಂದು ಡೆಡಿಕೇಟೆಡ್ ಆಗಿರುವಂತಹ ಒಂದು ಪತ್ರಿಕೆ. ಸೊ ಹಾಗಾಗಿ ನಿಮ್ಮಲ್ಲಿ ಟ್ಯಾಲೆಂಟ್ ಇದ್ರೆ ಎಲ್ಲನೂ ಹುಡ್ಕೊಂಡ್ ಬರುತ್ತೆ. ಬಹುಶಃ ತುಂಬಾ ಜನ ಗೊತ್ತಿಲ್ಲ, 2013 ನಾನೊಂದು ಸಿನಿಮಾ ಮಾಡಿದ್ದೀನಿ, ಹರಿವು ಅಂತ. ಇದು ತುಂಬಾ ಇಂಪಾರ್ಟೆಂಟ್.